ಇವತ್ತು ಬಹಳ ಸಿಂಪಲ್ ಆಗಿ ಪರ್ಫೆಕ್ಟ್ ಆಗಿರುವಂಥ ರಸಗುಲ್ಲ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆ ತಗೊಂಡು 2 ಕಪ್ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಬೇಕು. ಹಾಲಿಗೆ ಬದಲಾಗಿ ಹಾಲಿನ ಪುಡಿ ಉಪಯೋಗಿಸ್ಕೊಂಡು ಇವತ್ತು ರಸಗುಲ್ಲನ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟಾಗಿ 2 ಕಪ್ ಹಾಲಿನ ಪುಡಿ ತಗೊಳ್ಳಿ. ಅದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರೇನು ಕರೆಕ್ಟಾಗಿ ಅಳತೆ ಪ್ರಕಾರ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಮೊದಲು 2 ಕಪ್ ನೀರು ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲೇ ಜಾಸ್ತಿ ನೀರು ಹಾಕ್ಬಿಟ್ರೆ ಮಿಕ್ಸ್ ಮಾಡೋದಕ್ಕಾಗೋದಿಲ್ಲ. ಸೊ ಒಂದು 2 ಕಪ್ ಹಾಕಿಬಿಟ್ಟು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮತ್ತೆ ಇನ್ನೊಂದು 2 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪನೂ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಐ ಫ್ಲೇಮ್ನಲ್ಲೇ ಹಾಲನ್ನ ಕಾಯಿಸ್ಕೊಳ್ಬೇಕು. ನೋಡ್ಬೋದು ನೀವಿಲ್ಲಿ ನಾರ್ಮಲ್ ಹಾಲು ಯಾವ ರೀತಿ ಇರುತ್ತೆ ಅದೇ ರೀತಿ ಆಗಿದೆ. ನೆಕ್ಸ್ಟ್ ಈಗ ಒಂದು ಕಪ್ಪಲ್ಲಿ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಲನ್ನ ಒಡೆಯೋದಕ್ಕೆ ವೆನಿಗರ್ನ ಉಪಯೋಗಿಸ್ತಾ ಇದ್ದೀನಿ. ವೆನಿಗರ್ಗೆ ಬದಲಾಗಿ ನಿಂಬೆಹಣ್ಣಿನ ರಸ ಬೇಕಿದ್ರೂ ಹಾಕ್ಕೊಳ್ಬೋದು. ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತ ಏನಿಲ್ಲ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ವೆನಿಗರ್ ತೊಗೊಂಡ್ರೆ 2 ಟೇಬಲ್ ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಮಿಕ್ಸ್ಚರಲ್ಲಿ ಹಾಲು ಒಡೆದೋಗದೆ ಹೋದರೆ ಸೇಮ್ ಮತ್ತೆ ಇದನ್ನೇ ರಿಪೀಟ್ ಮಾಡ್ಕೊಳ್ಬೇಕು. ಸ್ವಲ್ಪ ವೆನಿಗರ್ ತೊಗೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಈ ಕಡೆ ನೋಡಿ, ಹಾಲು ಉಕ್ಕು ಬಂದಿದೆ. ಇಷ್ಟು ಉಕ್ಕು ಬಂದರೆ ಸಾಕು, ಇದನ್ನೇನು ಕುದಿಸ್ಕೊಳ್ಬೇಕು ಅಂತ ಏನಿಲ್ಲ. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ವೆನಿಗರ್ ಮಿಕ್ಸ್ಚರ್ನ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲು ಒಡೆಯೋವರೆಗೂ ಇದೇ ರೀತಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ತಗೊಂಡಿರುವಂಥ ಮಿಕ್ಸ್ಚರಲ್ಲಿ ಹಾಲು ಒಡೆದೋಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ವೆನಿಗರ್ನ ತಗೊಂಡು ಹಾಕ್ಕೊಳ್ಬೋದು, ಅಥವಾ ನಿಂಬೆಹಣ್ಣಿನ ರಸ ಬೇಕಿದ್ದರೂ ಹಾಕ್ಕೊಳ್ಬೋದು. ಇಷ್ಟೇ ವೆನಿಗರು ಇಷ್ಟೇ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಸೊ ಹಾಲು ಕಂಪ್ಲೀಟಾಗಿ ಒಡೆಯೋವರೆಗೂ ಸ್ವಲ್ಪನೇ ಈ ಮಿಕ್ಸ್ಚರ್ ಹಾಕ್ಕೊಳ್ತಾ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ನಾನು ತಗೊಂಡಿರೋಂಥ ಮಿಕ್ಸ್ಚರ್ಗೆ ಹಾಲು ಕಂಪ್ಲೀಟಾಗಿ ಒಡೆದೋಗಿದೆ. ಈ ರೀತಿ ಸಪ್ರೇಟ್ ಆಗಬೇಕು. ಈಗ ಇದನ್ನು ಸೋಸ್ಕೊಳ್ಳೋದಕ್ಕೆ ಒಂದು ಜಾಲರಿ ಇಟ್ಕೊಂಡು ಅದ್ರ ಮೇಲ್ಗಡೆ ಒಂದು ಕ್ಲೀನಾಗಿರುವಂಥ ಬಿಳಿ ಬಟ್ಟೆನ ಹಾಕಿಬಿಟ್ಟು ಈ ರೆಡಿ ಮಾಡಿರುವಂಥ ಹಾಲಿನ ಮಿಕ್ಸ್ಚರ್ನ ಅದಕ್ಕೆ ಹಾಕ್ಕೊಳ್ಬೇಕು. ನಮಗೆ ನೀರು ಬೇಡ, ಬರೀ ಪನ್ನೀರ್ ಮಾತ್ರ ಬೇಕು. ಸೊ ಈ ರೀತಿ ಹಾಕಿಬಿಟ್ಟು ಮೇಲ್ಗಡೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಳ್ಳಿ. ತಣ್ಣೀರು ಹಾಕಿರುವಂಥ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ತಣ್ಣೀರು ಹಾಕ್ಬಿಟ್ಟು ಮಿನಿಮಮ್ ಒಂದು 15 ನಿಮಿಷ ಆದರೂ ಇದನ್ನು ಹಾಗೆ ಬಿಡಬೇಕು. ಅಷ್ಟರಲ್ಲಿ ಈ ಕಡೆ ಸಕ್ಕರೆ ಪಾಕ ರೆಡಿಯಾಗೋದಕ್ಕೆ ಇಡೋಣ. ನಾನಿಲ್ಲಿ 1.5 ಕಪ್ ಸಕ್ಕರೆನ ತಗೊಂಡಿದ್ದೀನಿ. ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡರ್ನ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲಿ 1.5 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವೀಟ್ ಇನ್ನೂ ಹೆಚ್ಚು ಇಷ್ಟಪಡೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ಸೇಮ್ ಕಪ್ಪಲ್ಲೇ 4 ಕಪ್ ನೀರು ಹಾಕ್ಬಿಟ್ಟು ಸಕ್ಕರೆನ ಕರಗಿಸ್ಕೊಳ್ಬೇಕು. ಈಗ ನಾವು ಆಗಲೇ ಇಟ್ಟಿರೋಂಥ ಪನ್ನೀರು ಕರೆಕ್ಟಾಗಿ 15 ನಿಮಿಷ ಆಗಿದೆ. 15 ನಿಮಿಷ ಯಾಕೆ ಹೇಳಿದೆ ಅಂದರೆ ಅದರಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು. ಕೆಲವರು ಇಲ್ಲೇ ಮಿಸ್ಟೇಕ್ ಮಾಡೋದು, ಡ್ರೈ ಆಗಿಲ್ಲ ಅಂದರೆ ನೀವು ಬಾಲ್ಸ್ ಮಾಡಿದಾಗ ಅದನ್ನು ಪಾಕದಲ್ಲಿ ಹಾಕಿದ ತಕ್ಷಣ ಅದು ಒಡೆದೋಗ್ಬಿಡುತ್ತೆ. ಸೊ ಸ್ವಲ್ಪನೂ ನೀರು ಇಲ್ಲದೆ ಇರೋ ರೀತಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನು ತೆಕ್ಕೊಳ್ಳಿ. ಈ ನೀರು ನಿಮಗೆ ವೇಸ್ಟ್ ಆಗೋದಿಲ್ಲ. ಚಪಾತಿ ಹಿಟ್ಟು ಕಲಸೋದಕ್ಕೆ ಈ ನೀರನ್ನ ಯೂಸ್ ಮಾಡ್ಬೋದು, ಅಥವಾ ಪ್ಲ್ಯಾಂಟ್ಸ್ಗೆ ಹಾಕ್ಬೋದು. ಈಗ ಕಂಪ್ಲೀಟಾಗಿ ಡ್ರೈ ಆಗಿರುವಂಥ ಪನ್ನೀರ್ನ ಒಂದು ಅಗಲವಾಗಿ ದೊಡ್ಡದಾಗಿರುವಂಥ ಪ್ಲೇಟ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಕೆಲವರು ನೋಡಿ ಈ ರೀತಿ ಉದ್ರುದ್ರಾಗಿರ್ಬೇಕಾದ್ರೇ ಉಂಡೆ ಕಟ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತಾರೆ. ಆ ರೀತಿ ಹಾಕ್ಕೊಳ್ಬಾರ್ದು. ಆ ರೀತಿ ಹಾಕ್ದಾಗ್ಲೇ ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಅದು ಒಡೆದೋಗುತ್ತೆ ಅಥವಾ ಕ್ರ್ಯಾಕ್ ಬಿಟ್ಕೊಳ್ಳುತ್ತೆ, ಮತ್ತು ತಿನ್ನಬೇಕಾದ್ರೆ ಅದು ರಬ್ಬರ್ ಥರ ಇರುತ್ತೆ. ಸೊ ಈ ರೀತಿ ಚೆನ್ನಾಗಿ ಕೈಯಿಂದ ನಾದ್ಕೊಳ್ಬೇಕು. ಬೆಣ್ಣೆ ಯಾವ ರೀತಿ ಇರುತ್ತೆ ನೋಡಿ, ಆ ರೀತಿ ಚೆನ್ನಾಗಿ ಈ ರೀತಿ ಕೈಯಿಂದ ಉಜ್ಜಿ ನಾದ್ಕೊಳ್ಬೇಕು. ಮಿನಿಮಮ್ ಅಂದರೂ ಒಂದು 10 ರಿಂದ 15 ನಿಮಿಷ ಇದೇ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರೋ
ಅಷ್ಟೇ ಚೆನ್ನಾಗಿ ಪನ್ನೀರ್ ಬಾಲ್ಸ್ ರೆಡಿ ಆಗುತ್ತೆ, ಸ್ವಲ್ಪನೂ ಕ್ರ್ಯಾಕ್ ಬಿಡೋದಿಲ್ಲ. ನೋಡಿ ಈ ರೀತಿ ಸಾಫ್ಟಾಗಿ ಒಂದು ಡೋ ಥರ ಅದು ರೆಡಿ ಆಗಬೇಕು. ಈಗ ಇದರಿಂದ ಪನ್ನೀರ್ ಬಾಲ್ಸ್ನ ರೆಡಿ ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿ ಕೈಗೆ ತುಪ್ಪ ಎಣ್ಣೆ ಎಲ್ಲ ಹಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನೀವು ಮಿಕ್ಸ್ ಮಾಡ್ಕೊಳ್ತಾ ಇದ್ದಂಗೆ ಅದರಲ್ಲೇ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪನೂ ಕ್ರ್ಯಾಕ್ ಇಲ್ಲದೆ ಇರೋ ಥರ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ. ನಾನು ತಗೊಂಡಿರುವಂಥ 2 ಕಪ್ ಮಿಲ್ಕ್ ಪೌಡರ್ಗೆ 15 ರಸಗುಲ್ಲನ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಈಗ ನೋಡಿ ನಾವು ಆಗಲೇ ಹಾಕಿರೋಂಥ ಸಕ್ಕರೆ ಎಲ್ಲ ಪೂರ್ತಿಯಾಗಿ ಕರಗಿದೆ. ನಿಮ್ಗೇನಾದರೂ ಸಕ್ಕರೆಯಲ್ಲಿ ಗಲೀಜಿದೆ ಅಂತ ಅನಿಸಿದ್ರೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಹಾಲು ಹಾಕಿ ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡಿ. ಆಗ ಇದ್ರ ಮೇಲೆ ಒಂದು ಲೇಯರ್ ಥರ ಫಾರ್ಮ್ ಆಗುತ್ತೆ. ಅದನ್ನು ನೀವು ತೆಗೆದುಬಿಟ್ರೆ ಕ್ಲಿಯರ್ ಆಗಿರುವಂಥ ಶುಗರ್ ಸಿರಪ್ ನಿಮಗೆ ಸಿಗುತ್ತೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಬಾಲ್ಸ್ನ ಈ ಸಕ್ಕರೆ ಪಾಕದೊಳಗಡೆ ಹಾಕ್ಕೊಳ್ಬೇಕು. ಹಾಗೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಸಕ್ಕರೆ ಪಾಕ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಅಗಲವಾಗಿರುವಂಥ ಪಾತ್ರೆ ಒಳಗಡೆ ಮಾಡ್ಕೊಳ್ಳಿ. ಯಾಕಂದರೆ ನಾವು ಪನ್ನೀರ್ ಬಾಲ್ಸ್ ಹಾಕಿದ್ಮೇಲೆ ಅದು ಬೇಯ್ತಾ ಅದ್ರ ಸೈಜು ಡಬಲ್ ಆಗುತ್ತೆ. ಅದು ಜಾಗ ಇಲ್ಲ ಬೇಯೋದಕ್ಕೆ ಅಂತ ಅಂದರೆ ಒಂದಕ್ಕೊಂದು ಅಂಟ್ಕೊಂಡು ಫ್ಲ್ಯಾಟ್ ಆಗಿಬಿಡುತ್ತೆ. ಈಗ ಮೇಲ್ಗಡೆಯಿಂದ ಈ ರೀತಿ ಲಿಡ್ನ ಕವರ್ ಮಾಡಿ ಪೂರ್ತಿಯಾಗಿ ಎಲ್ಲ ಸ್ವಲ್ಪ ಓಪನ್ ಆಗಿರೋ ಥರ ನೋಡಿಬಿಟ್ಟು ಒಂದು 10 ನಿಮಿಷ ಇದೇ ರೀತಿ ಐ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಮಧ್ಯದಲ್ಲಿ ತೆಗಿಯೋಕ್ಕೆಲ್ಲ ಹೋಗಬೇಡಿ. ನೋಡಿ ಕರೆಕ್ಟಾಗಿ 10 ನಿಮಿಷ ಆಗಿದೆ. ನೋಡ್ಬೋದು ನಾವು ಹಾಕಿರೋಂಥ ಪನ್ನೀರ್ ಬಾಲ್ಸ್ ಏನಿದೆ ಅದು ಸೈಜಲ್ಲಿ ಡಬಲ್ ಆಗಿದೆ. ಈಗ ಮತ್ತೆ ಮುಚ್ಚಿಬಿಟ್ಟು 10 ನಿಮಿಷ ಐ ಫ್ಲೇಮ್ನಲ್ಲೇ ಕುದಿಯೋದಕ್ಕೆ ಬಿಡಬೇಕು. ಟೋಟಲಾಗಿ 20 ನಿಮಿಷ ಕುದಿಸ್ಕೊಳ್ಬೇಕು. ನೋಡಿ ಕರೆಕ್ಟಾಗಿ 10 ನಿಮಿಷ ನಾನು ಕುದಿಯೋದಕ್ಕೆ ಬಿಟ್ಟಿದ್ದೆ. ಟೋಟಲಾಗಿ 20 ನಿಮಿಷ ಕುದಿಸ್ಕೊಂಡಿದ್ದೀನಿ. ಪರ್ಫೆಕ್ಟ್ ಜ್ಯೂಸಿಯಾಗಿರುವಂಥ ರಸಗುಲ್ಲ ರೆಡಿಯಾಗಿದೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಮುಚ್ಚಳನ ಮುಚ್ಚಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಮಿನಿಮಮ್ ಅಂದರೂ 1 ರಿಂದ 2 ಗಂಟೆ ಹಾಗೆ ಬಿಡಬೇಕು. ಇದು ಸಕ್ಕರೆ ಪಾಕದಲ್ಲಿ ಇದೇ ರೀತಿ ಇರಬೇಕು. ಇದನ್ನು ಮತ್ತೊಂದು ಪಾತ್ರೆಗೆಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ಇದ್ರ ಶೇಪು ಚೇಂಜ್ ಆಗುತ್ತೆ. ನಿಮಗೆ ರೌಂಡ್ ಶೇಪಲ್ಲೇ ರಸಗುಲ್ಲ ಇರಬೇಕು ಅಂದರೆ ಸಕ್ಕರೆ ಪಾಕದಲ್ಲಿ ಹಾಗೆ ಬಿಡಬೇಕು. ನೀವು ಬೇಕಿದ್ರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ಬೇಕಿದ್ರೂ ಸರ್ವ್ ಮಾಡ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಕರೆಕ್ಟಾಗಿ 2 ಗಂಟೆ ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ನಾವು ಯಾವ ಶೇಪಲ್ಲಿ ರಸಗುಲ್ಲನ ಪ್ರಿಪೇರ್ ಮಾಡಿದ್ದೋ ಅದೇ ಶೇಪಲ್ಲಿದೆ, ಸ್ವಲ್ಪನೂ ಫ್ಲ್ಯಾಟ್ ಆಗಿಲ್ಲ. ಸೊ ಇದೇ ರೀತಿ ಸಾಫ್ಟಾಗಿ ಸ್ಪಾಂಜಿಯಾಗಿರುವಂಥ ರಸಗುಲ್ಲನ ನೀವು ಮನೇಲಿ ಟ್ರೈ ಮಾಡಿದ್ಮೇಲೆ ಖಂಡಿತ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಲಿ ಶೇರ್ ಮಾಡಿ. ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.